ನಮಸ್ಕಾರ ಗುರು. ಥಿಯೇಟ್ರಲ್ಲಿ ಮೂವಿ ನೋಡಿ ತುಂಬ ಟೈಮ್ ಆಗಿತ್ತು. ಸೊ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ ಯಾವ ಮೂವಿಗೆ ಹೋಗೋಣ ಅಂತ. ಸೀದಾ ಲುಲು ಮಾಲಿಗೆ ಹೋದೆ. ಲುಲು ಮಾಲಲ್ಲಿ ಪಿ ವಿ ಆರಿಗೆ ಹೋದರೆ ಆಗಸ್ಟ್ 14ಗೆ ಹೋಗಬೇಕಿತ್ತು, ಪ್ಲ್ಯಾನ್ ಮಾಡಿದ್ದೆ. ಸೊ ತುಂಬ ರಶ್ ಇರುತ್ತೆ ಅಂತ ಹೋಗ್ಲಿಕ್ಕಾಗಲ್ಲ, ಅದಕ್ಕೆ ಫ್ರೀ ಇತ್ತು ಇವತ್ತು ಸಾಟರ್ಡೆ ಹೊರಟೆ. ಸೀದಾ ಲುಲು ಮಾಲ್ ಎಂಟ್ರಿ ಅದೇ. ಲುಲು ಮಾಲ್ ಎಂಟ್ರಿ ಹಾಕಿದ ಫಸ್ಟ್ ಈ ಓಣಮ್ದು ಸ್ಪೆಷಲ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸೊ ಹಂಗೂ ಹಿಂಗೂ ನಾನು ಎಂಟ್ರಿ ಆದೆ ಲುಲು ಮಾಲ್ ಒಳಗಡೆ ಹೋದ ತಕ್ಷಣ ಏನು ಗುರು, ಕಾರೆಲ್ಲ ಹೊಸ್ದಾಗಿ ಹೊಸ ಹೊಸ ಕಾರ್ಗಳೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ನಾನು ಇಲ್ಲಿ ಕಾಣ್ತಿತ್ತಲ್ಲ ಈ ಕಾರ್ನ ತಗೊಳ್ಳೋಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಏನು ಮಾಡಿದೆ, ವ್ಯಾಲೆಟ್ ಮನೇಲಿ ಇಟ್ಕೊಂಬಂದಿದ್ದೆ. ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಸೊ ಅಲ್ಲಿಂದ ಸೀದಾ 4th ಫ್ಲೋರಿಗೆ ಹೋದೆ. ತುಂಬ ಹಸುವಾಗ್ತಿತ್ತು, ಲೈಟಾಗಿನ ತಿನ್ನುವ, ಮೂವಿ ಸ್ಟಾರ್ಟ್ ಆಗೋ ಸ್ವಲ್ಪ ಲೇಟ್ ಇದೆ ಅಂದ್ಕೊಂಡು ಸೀದಾ ಬ್ರೆಡ್ ಪಾಕೆಟ್ ತಗೊಂಡೆ. ಲುಲುಮಾಲ್ ಫುಡ್ ಕೋರ್ಟಿಗೆ ಹೋಗ್ಬಿಟ್ಟು ಕೂತ್ಕೊಂಡು ಬ್ರೆಡ್ ಪಾಕೆಟ್ನ ನಿಧಾನಕ್ಕೆ ತಿನ್ಕೊಂಡು ಟೈಮ್ ಇದೆ ಅಂತ ಅಂದ್ಕೊಂಡು ಸೀದಾ ಮತ್ತೆ ನಮ್ಮ ಮೂವಿ ನೋಡಲಿಕ್ಕೆ ಅಂತ ಮೂವಿ ಟಿಕೆಟ್ ತೊಗೊಳಕ್ಕಂತ ವಾಕ್ ಮಾಡ್ತಾಯಿದ್ದೆ. ಏನೇನು ಮೂವಿಗಳು, ನಾ ಬರೋಕ್ಕಿಂತ ಫಸ್ಟು ಸೂಫ್ರಮ್ಸ್ ಹೋಗಿ ತುಂಬ ರಶ್ ಇತ್ತು. ಸೊ ನೋಡುವ ಕೂಲಿ ಹೇಗಿದೆ ಅಂತ ಅಂದ್ಕೊಂಡು ನಾನು ಒಂದು ಟಿಕೆಟ್ ತೊಗೊಂಡೆ. ಟಿಕೆಟ್ ಪ್ರೈಸು 190 ರುಪೀಸು. ಸೊ ನೋಡಿ ಹೆಂಗಿದೆ ಪಿ ವಿ ಆರು ಲುಲು ಮಾಲ್ದು, ಸಖತ್ತಾಗಿದೆ. ಸೊ ಹಾಗೆ ಎಂಟ್ರಿ ಆದ ತಕ್ಷಣ ಒಳಗಡೆ ಹೋದ ತಕ್ಷಣ ಚೆಕ್ಕಿಂಗ್ ಎಲ್ಲ ಆಯಿತು. ಚೆಕ್ಕಿಂಗಾಗಿ ಒಳಗಡೆ ಹೋದ ತಕ್ಷಣ ಒಳಗಡೆ ಏನು ಗುರು ಹಿಂಗೈತೆ. ಈ ಲುಲು ಮಾಲ್ ಪಿ ವಿ ಆರಲ್ಲಿ ಟೋಟಲು 9 ಸ್ಕ್ರೀನ್ ಇದೆ. 9 ಸ್ಕ್ರೀನಲ್ಲಿ ನಾನೀಗ ಹೋಗ್ತಿದ್ದೀನಿ 6ನೇ ಸ್ಕ್ರೀನ್ ಎಂಟ್ರಿ. ಇದರಲ್ಲಿ ಒಂದು 4DX ಇದೆ. 4DX ಹೇಗಿದೆ ಟ್ರೈ ಮಾಡಲಿಲ್ಲ. ಸೊ ನೋಡುವ ನೆಕ್ಸ್ಟ್ ಟೈಮ್ ಫ್ಯೂಚರ್ಲಿ ಯಾವ್ದಾರು ಒಂದು ಒಳ್ಳೆ ಮೂವಿ ಬಂದಾಗ ಹೋಗ್ತೀನಿ. ಸೊ ಒಳಗಡೆ ಎಂಟ್ರಿ ಆದ ತಕ್ಷಣ ಸ್ಕ್ರೀನ್ ನೋಡಬೇಕು ಎಷ್ಟು ದೊಡ್ಡದು ಅಂತೇಳಿ, ಸಿಕ್ಕಾಬಿಟ್ಟೆ ದೊಡ್ಡ ಸ್ಕ್ರೀನ್ ಇದೆ ಗುರು. ಸೊ ಮೂವಿ ಸ್ಟಾರ್ಟ್ ಆಯಿತು. ಪಿ ವಿ ಆರ್ ವೆಲ್ಕಮ್ ಟು ಬಂದ ತಕ್ಷಣ ಮೂವಿ ಸ್ಟಾರ್ಟ್ ಆಯಿತು. ಅದು ರಜನಿಕಾಂತ್ ಅವ್ರ ಎಂಟ್ರಿ ನೋಡಿ ನೀವೇ. ಕಾಳಿಶ ಇದೇ ಬೇರೆ ಅಲ್ಲ ಬೀಡಿ. ಅಂತೂ ಇಂತೂ ಮೂವಿ ನೋಡ್ಕೊಂಡು ಬಂದೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ಕ್ಯಾರೆಕ್ಟರೈಸು ಸಖತ್ತಾಗಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಉಪ್ಪಿ ಸರ್ ಅವ್ರದ್ದು ಎಂಟ್ರಿ ಮತ್ತು ರಚಿತಾ ರಾಮ್ ಅವರು ಆ್ಯಕ್ಟಿಂಗು ಮಾತ್ರ ಅಲ್ಟಿಮೇಟ್ ಆಗಿದೆ. ನಾವು ಕನ್ನಡದಲ್ಲಿ ಹೇಳ್ತೀವಿ ಶಿವರಾಜ್ ಕುಮಾರ್ ಅವರು ತುಂಬ ವಯಸ್ಸಾಗಿದೆ, ಅಷ್ಟು ಎನರ್ಜಿ ಇದೆ ಅಂತ. ಬಟ್ ರಜನಿಕಾಂತ್ ಸರ್ ಅವ್ರದ್ದು ಎನರ್ಜಿ ಇದೆಯಲ್ಲ ಆ ವಯಸ್ಸಲ್ಲೂ ಅಲ್ಟಿಮೇಟ್ ಆಗಿದೆ. ಸೊ ಟೋಟಲಾಗಿ ಮೂವಿ ತುಂಬ ಚೆನ್ನಾಗಿತ್ತು. ಇವತ್ತು ಒಂದಿನ ಪೂರ್ತಿ ಎಂಜಾಯ್ ಮಾಡಿದೆ. ಸೊ ನೀವೇ ನೋಡೋದಿದ್ರೆ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.